ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಸ್ನೇಹಲೋಕ ಕನ್ನಡ ವ್ಲಾಗ್ಸ್ USA ಅಂತ ಅಕೌಂಟ್ ಇದೆ. ಸೊ ಇಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಒಂದು ಸ್ಟೇಟ್ ಪಾರ್ಕಿಗೆ ಹೋಗಿದ್ದೀವಿ. ನಮ್ಮ ಮನೆಯಿಂದ 1 ಅವರ್ ಡ್ರೈವ್ ಆಗುತ್ತೆ. ಸುಮಾರು ದೂರ, ಒಂದು 54 ಮೈಲ್ ದೂರ ಹೋದರೆ ಈ ಒಂದು ಪಾರ್ಕ್ ಸಿಗುತ್ತೆ. ಅವತ್ತು ತುಂಬಾ ಚಳಿ ಇತ್ತು ಆ್ಯಂಡ್ ಗಾಳಿ ಕೂಡ ಜಾಸ್ತಿ ಇತ್ತು. ನೋಡ್ತಾ ಇರ್ಬೋದು ಎಲ್ಲರೂ ಪ್ಯಾಕ್ ಆಗಿದ್ರು. ಮಕ್ಕಳು ಹೋದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹಿಂಗೆ ಆಟ ಆಡ್ತಾ ಇದ್ದಾರೆ. ಗೇಮ್ಸ್ಗಳನ್ನೆಲ್ಲ ಅಂದರೆ ಮಕ್ಕಳಿಗೆ ಸ್ವಲ್ಪ ಎಂಗೇಜ್ಡ್ ಆಗಿರೋಕ್ಕೆ ಆಟದ ವಸ್ತುಗಳನ್ನೆಲ್ಲ ತೊಗೊಂಬಂದಿದ್ರು. ಸೊ ನೋಡ್ತಾ ಇರ್ಬೋದು, ಒಂದು ಓವರ್ ವ್ಯೂ ತೋರಿಸ್ತಾ ಇದ್ದೀನಿ. ಆ ಪಾರ್ಕಲ್ಲಿ ಸುಮಾರು ಟೆಂಟ್ಗಳು ಮತ್ತು ಶೆಲ್ಟರ್ಸು ಈ ಥರದ್ದೆಲ್ಲ ಇದೆ. ಬಟ್ ನಾವು ಪಿಕ್ನಿಕ್ ಏರಿಯಾಕ್ಕೆ ಹೋಗಿದ್ದಂಥದ್ದು. ಸೊ ಅಲ್ಲಿ ಬಾರ್ಬಿಕ್ಯೂ ಮಾಡೋಕ್ಕೆ ಗ್ರಿಲ್ಗಳೆಲ್ಲ ಇಟ್ಟಿದ್ದಾರೆ ಸ್ವಲ್ಪ ದೂರಕ್ಕೆ. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೆಚ್ಚಗೆ ಸಖತ್ ಚಳಿ ಇತ್ತು. ನಾನು ಆ್ಯಕ್ಚುಲಿ ಡ್ರೆಸ್ ಒಳಗಡೆ ಒಂದು ಟಾಪು ಮತ್ತು ಪ್ಯಾಂಟ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ತುಂಬಾ ಚಳಿ, ಇವಾಗ ಚಳಿ ಸ್ಟಾರ್ಟ್ ಆಗ್ತಾ ಇದೆ. ಎಸ್, ನಾವು ಬಂದು 4-5 ಫ್ಯಾಮಿಲಿ ಹೋಗಿದ್ವಿ. ಒಂದಿಷ್ಟು ಇನ್ನೊಂದು ಸ್ವಲ್ಪ ಜನ ಸೇರಿಕೊಂಡು ಒಂದು ಟೋಟಲ್ 10 ಜನ ಅಂತ ಅಂದ್ಕೊಳ್ತೀನಿ, 10 ಜನದ ಮೇಲೆ. ಸೊ ನೋಡ್ತಾ ಇರ್ಬೋದು ಮರದ ಎಲೆಗಳೆಲ್ಲ ಉದುರಿ ಹೋಗಿದ್ದಾವೆ. ಇಲ್ಲ ಅಂತಂದರೆ ಸ್ಪ್ರಿಂಗ್ ಟೈಮಲ್ಲಿ ಫುಲ್ ಹಸಿರಾಗಿ ತುಂಬ ಚೆನ್ನಾಗಿರುತ್ತೆ. ಆವಾಗವಾಗ ಈ ಥರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಔಟಿಂಗ್ ಹೋಗುವಂಥದ್ದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಂಥರ ರಿಫ್ರೆಶ್ಮೆಂಟು. ಹಾಗೆಯೇ ಇದು ಚಳಿ ಸ್ಟಾರ್ಟ್ ಆಗಿದೆ. ತುಂಬಾ ಚಳಿ ಆದರೆ ಆಮೇಲೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗೇ ಹೋದರೆ ಚೆನ್ನಾಗಿರುತ್ತೆ. ಸೊ ಇಲ್ಲೆಲ್ಲರೂ ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ಗೆ ಏನೂ ಇಲ್ಲ, ಜಸ್ಟ್ ಸಿಂಪಲ್ ಜ್ಯೂಸ್ ಮತ್ತು ಬ್ರೆಡ್ ಜಾಮ್ ಹಾಗೆಯೇ ಬನಾನ ಇಟ್ಟಿದ್ರು. ಸೊ ಮಕ್ಕಳಿಗೆಲ್ಲ ಹಚ್ಕೊಟ್ಟು ನಾವು ಒಂದು ಅರ್ಧ ಸ್ಲೈಸ್ ಜಸ್ಟ್ ಬ್ರೆಡ್ ಜಾಮ್ನ ತಿಂತಾ ಇದ್ದೀವಿ. ಯಾಕೆಂತಂದರೆ ಆಮೇಲೆ ತುಂಬ ಹೆವಿ ಊಟ ಇದೆ. ಸೊ ಹಾಗಾಗಿ ಜಸ್ಟ್ ಲೈಟಾಗಿ ತಿನ್ಕೊಂಡ್ವಿ. ನಾವು ಬೆಳಗ್ಗೆ ಒಂದು 8:30 ಅಷ್ಟರಲ್ಲಿ ಬಿಟ್ಟಿದ್ವಿ. ಸೊ ಅಲ್ಲಿ ರೀಚ್ ಆಗೋದು ಒಂದು 9:45, ಆಲ್ಮೋಸ್ಟ್ 10 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಸೊ ಎಲ್ಲರೂ ಹಚ್ಕೊಂಡಿದ್ರು. ಸೊ ಮಕ್ಕಳೆಲ್ಲರಿಗೂ ಫಸ್ಟ್ ಹಚ್ಕೊಟ್ಬಿಟ್ವಿ. ಆಮೇಲೆ ಫ್ರೂಟ್ಸ್ ಎಲ್ಲ ಇತ್ತು. ಸೊ ಫ್ರೂಟ್ಸ್ ಎಲ್ಲ ತಿಂದರು. ಅದಾದಮೇಲೆ ತಿಂಡಿ ತಿಂದಾದಮೇಲೆ ಇಮಿಡಿಯೇಟಾಗಿ ಅಡುಗೆಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ಎಲ್ಲ ಹೆಚ್ಕೊಳ್ಳೋದು ಎಲ್ಲ ಎವ್ರಿ ಟೈಮ್ ನಾವು ಯಾವಾಗ ಹೋದ್ರೂ ಅಷ್ಟೇ ಎಲ್ಲರೂ ಜೆಂಟ್ಸ್ಗಳೇ ಮಾಡೋವಂಥದ್ದು ಅಡುಗೆನ. ಸೊ ನಾವು ಆರಾಮಾಗಿ ಕೂತ್ಕೊಂಡಿರ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ತರಕಾರಿಗಳೆಲ್ಲ ಏನೇನು ಬೇಕು ಅಂದರೆ ನಾಳೆ ಏನು ಔಟಿಂಗ್ ಹೋಗ್ತೀವಿ ಅಂತ ಮುಂಚೆ ಪ್ಲ್ಯಾನ್ ಮಾಡಿರ್ತೀವಲ್ವ. ಸೊ ಅದಕ್ಕೆಲ್ಲ ಏನೇನು ಬೇಕು ತರಕಾರಿ ಅದೆಲ್ಲ ನಾವು ಮುಂಚೆನೇ ತೊಗೊಂಬಂದು ಇಟ್ಕೊಳ್ಳೋದು. ಅಂದರೆ 1 ದಿನ 2 ದಿನ ಬಿಫೋರ್ ತಂದು ಇಟ್ಕೋತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬೀನ್ಸ್ ಮತ್ತು ಬ್ರಾಕೊಲಿ ಎಲ್ಲ ಬೇಯಿಸ್ಕೊತಾ ಇದ್ದಾರೆ. ಅವ್ರು ಅದೆಲ್ಲ ಮಾಡ್ಕೋತಾ ಇದ್ದಾರೆ. ನಾವಿಲ್ಲಿ ಲೇಡೀಸ್ ಎಲ್ಲ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀವಿ ಆರಾಮಾಗಿ. ಯಾಕೆಂತಂದರೆ ದಿನ ಒಂಥರ ಚೆನ್ನಾಗಿತ್ತು. ಸ್ವಲ್ಪ ಚಳಿ ಇತ್ತು ಆ್ಯಂಡ್ ಬಿಸಿಲು ಕೂಡ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ, ಫುಲ್ ಗ್ರೀನ್. ಹಾಗೆ ಇಟ್ ವಾಸ್ ಸೋ ಕೂಲ್. ಒಂದು ದಿನ ಈ ಥರ ಕಳೆಯೋದು ನಿಜವಾಗ್ಲೂ ಚೆನ್ನಾಗಂತ ಅನಿಸುತ್ತೆ. ಅದು ಫ್ರೆಂಡ್ಸ್ ಜೊತೆ ಎಲ್ಲ ಈ ಥರ ಹೊರಗಡೆ ಹೋಗೋಕ್ಕೆ. ಏನಂತಂದರೆ ಈ ಜೆಂಟ್ಸ್ಗಳು ಹೊಸ ಥರ ರೆಸಿಪಿಗಳನ್ನ ಹುಡ್ಕೊಂಬಂದಿದ್ರು. ಈ ಸತಿ ಮಾತ್ರ ನಾನು ಕೆಲವೊಂದು ಹೊಸ ರೆಸಿಪಿಗಳನ್ನ ಕಲ್ತ್ಕೊಂಡೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಏನೋ ರೆಸ್ಟೋರೆಂಟಲ್ಲಿ ತಿಂತಾ ಇದ್ದೀವಿ, ಇವರೇ ಮಾಡಿರೋದ ಅಂತ ಅನ್ನಿಸ್ತಾ ಇತ್ತು ನನಗೆ. ಅಷ್ಟು ಚೆನ್ನಾಗಿತ್ತು. ನಾನು ತೋರಿಸ್ತೀನಿ ಏನೇನು ಮಾಡಿದ್ರು ಅಂತ. ಈ ಬೀನ್ಸ್ ಮತ್ತು ಬ್ರಾಕೊಲಿ ಏನೋ ಬೇಯಿಸೋಕ್ಕಿಟ್ಟಿದ್ರಲ್ಲ, ಸೊ ಅದನ್ನು ಜಸ್ಟು ಗರಂ ಮಸಾಲ, ಉಪ್ಪು ಮತ್ತು ಖಾರದ ಪುಡಿ ಈ ಥರದ್ದೇನೋ ನಾವು ಪೌಡರ್ ಹಾಕ್ಬಿಟ್ಟು ಎಣ್ಣೆ ಒಳಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿದ್ರು. ಜಸ್ಟ್ ಹಾಗೆ ಎಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅದು ನೋಡ್ತಿದ್ದಂಗೆ ಖಾಲಿಯಾಗಿ ಹೋಗ್ಬಿಡ್ತು. ಅದಾದಮೇಲೆ ಎಗ್ನ ಬೇಯಿಸ್ಕೊಂಡು ಎಗ್ನೂ ಕೂಡ ಅದೇ ಥರ ಎಣ್ಣೆ ಒಳಗೆ ಎಲ್ಲ ಥರ ಪುಡಿಗಳನ್ನು ಹಾಕಿ ಫ್ರೈ ಮಾಡಿದರು. ಅದು ಮಾತ್ರ ಅಮೇಝಿಂಗ್ ಆಗಿತ್ತು. ಜಸ್ಟ್ ಅದನ್ನೆಲ್ಲ ಸುಮ್ಮನೆ ಹಾಗೆ ತಿನ್ನೋಕ್ಕೆ ಅಂತ ಕೊಡ್ತಾಯಿದ್ರು. ಒಂದೊಂದನ್ನೇ ಮಾಡಿ ನಾವು ಜಸ್ಟ್ ತಿನ್ನೋದಷ್ಟೇ.
ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇದೆ, ಇದು ಎಗ್ ಫ್ರೈ ನಾನೇನು ಹೇಳಿದ್ನಲ್ಲ ಅದು ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ನೋಡಿ. ವಾವ್, ಅಮೇಝಿಂಗ್. ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಈ ಥರದ್ದನ್ನು ಮಾಡಿಕೊಂಡು ಸಂಜೆ ಹೊತ್ತು ಸ್ನ್ಯಾಕ್ಸ್ ಆಗೋ ಅಥವಾ ಮಕ್ಕಳಿಗೆ ಮಾಡ್ಕೊಳ್ಳೋದ್ರಿಂದ, ಮಕ್ಕಳು ಎಗ್ಗು ಈಗ ಯಾರೋ ತಿನ್ನಲ್ಲ ಅನ್ನೋರಿಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ಚರಿಗೆ ಮಕ್ಕಳಿಗೆ ಸ್ವಲ್ಪ ಖಾರ ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟು ಮಾಡಿಕೊಟ್ರೆ ದೇ ವಿಲ್ ರಿಯಲಿ ಲವ್ ಇಟ್. ಆ್ಯಂಡ್ ಇಲ್ಲೇ ಎಲ್ಲೋ ಹೊರಗಡೆ ಹೋಗ್ತೀವಿ ಅಂದಾಗ, ಸುಮ್ಮನೆ ಪಿಕ್ನಿಕ್ ಥರ ಹೋಗ್ತೀವಿ ಅಂದರೆ ಈ ಥರ ಎಲ್ಲ ಮಾಡ್ಕೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಒಂದಿಷ್ಟು ಬಾರ್ಬಿಕ್ಯೂನ ಅವರೆಲ್ಲ ಮಾಡಿ ಹೋಗಿದ್ರು. ಸೊ ಲಾಸ್ಟು ಒಂದು ಸ್ವಲ್ಪ ಇತ್ತು ಚಿಕನ್ನು. ಇದೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತಾರೆ ಮುಂಚೆನೇ, ಹಿಂದಿನ ದಿನ ರಾತ್ರಿ ಅಥವಾ ಅವತ್ತಿನ ದಿನ ಬೆಳಗ್ಗೆ ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ನಾನು ಇಲ್ಲಿ ಗ್ರಿಲ್ಲಲ್ಲಿ ಕೆಳಗಡೆ ಇದ್ಲನ್ನ ಹಾಕ್ಬಿಟ್ಟು ಸುಡೋ ಅಂಥದ್ದು, ಅಂದರೆ ಬಾರ್ಬಿಕ್ಯೂ ಅಂತ ಹೇಳ್ತಾರಲ್ಲ, ಬಾರ್ಬಿಕ್ಯೂ ಚಿಕನ್ನು. ಅದ್ರ ಮೇಲೆ ಬಾರ್ಬಿಕ್ಯೂ ಸಾಸ್ ಹಚ್ಚಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಪ್ಲೇಸ್ ಎಷ್ಟು ಕಾಮಾಗಿದೆ ಅಲ್ವಾ. ಈ ಥರ ಫ್ಯಾಮಿಲಿ ಜೊತೆನೋ ಫ್ರೆಂಡ್ಸ್ ಜೊತೆನೋ ಹೊರಗಡೆ ಹೋಗೋದ್ರಿಂದ ನಿಜವಾಗ್ಲೂ ಆ ದಿನ ಹೆಂಗೆ ಕಳೆಯುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನೋಡ್ಬೋದು ಎಷ್ಟೆಲ್ಲ ಜನ ಇದ್ದಾರೆ. ಎಲ್ಲ ಹುಡುಗರೆಲ್ಲ ಜಸ್ಟ್ ಅಡುಗೆಗೆ ಅಂತಲೇ ನಿಂತ್ಕೊಂಡಿದ್ದಾರೆ, ವೆರೈಟಿ ಮಾಡಬೇಕು ಅಂತ. ಮಕ್ಕಳು ಪಾಡಿಗೆ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇವ್ರು ಮಾಡಿರೋದನ್ನೆಲ್ಲ ನಾವು ತಿಂತಾ ಇದ್ವಿ. ನೋಡ್ತಾ ಇರ್ಬೋದು ಪನ್ನೀರ್ ಮತ್ತು ವೆಜಿಟೇಬಲ್ ಕರಿ ಮತ್ತು ಗೀ ರೈಸು ಮತ್ತು ಬಾರ್ಬಿಕ್ಯೂ ಚಿಕನ್ ಆ್ಯಂಡ್ ಮಟನ್ ಕರಿ. ಇದು ಮಟನ್ ಕೂಡ ಮಾಡಿದರು. ಮಟನ್ ಕರಿ ತುಂಬಾ ಚೆನ್ನಾಗಿತ್ತು, ಸಖತ್ತು. ನನಗೆ ನಿಜವಾಗ್ಲೂ ಹುಡುಗರು ಮಾಡಿರೋದು ಇಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಊಟನ ಎಂಜಾಯ್ ಮಾಡಿ ಒಂದು ವಾಕಿಗೆ ಹೋಗೋಣ ಅಂತ ವಾಕ್ ಹೋಗ್ತಾ ಇದ್ದೀವಿ. ಇದು ಬಂದು ಸ್ಟೇಟ್ ಪಾರ್ಕ್, ಕಾಡು. ಸೊ ಕಾಡು ಅಂದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಜಿಂಕೆಗಳ ಹಿಂಡಿದೆ. ನನಗೆ ಫಸ್ಟ್ ಸ್ಟಾರ್ಟಿಂಗು ಏನೋ ನಿಂತ್ಕೊಂಡಿದ್ದಲ್ಲ, ಏನಪ್ಪ ಹುಲಿನ ಏನೋ ಸಿಂಹನ ಅಂತ ಅನ್ನಿಸ್ತಾ ಇತ್ತು. ಬಟ್ ಆಮೇಲೆ ನೋಡಿದ ಮೇಲೆ ಗೊತ್ತಾಯಿತು, ಇದು ಜಿಂಕೆಗಳ ಹಿಂಡು ಅಂತ. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ. ನಾನು ಅದಕ್ಕೇನೋ ಸೌಂಡ್ ಮಾಡ್ತಾ ಇದ್ದೀನಿ, ಸೊ ಹಾಗಾಗಿ ಅವು ಈ ಕಡೆನೇ ನೋಡ್ತಾ ಇದ್ದಾವೆ. ಸೊ ನಾನು ಅವ್ರನ್ನ ಅಟೆನ್ಷನ್ ತೊಗೊಳಕ್ಕೆ, ಜಿಂಕೆಗಳ ಅಟೆನ್ಷನ್ ತೊಗೊಳಕ್ಕೆ ಸೌಂಡ್ ಮಾಡ್ತಾ ಇದ್ದೆ. ಮಕ್ಕಳಂತೂ ನೋಡ್ಬಿಟ್ಟು ತುಂಬಾ ಖುಷಿಪಟ್ಟರು. ಆ್ಯಂಡ್ ಅದರೊಳಗೆ ಮರಿ ಜಿಂಕೆಗಳು ಕೂಡ ಇತ್ತು. ಸೊ ಕ್ಯೂಟ್. ನನಗೆ ತುಂಬಾ ಖುಷಿ ಆಯಿತು ಈ ಜಿಂಕೆಗಳನ್ನೆಲ್ಲ ನೋಡಿಬಿಟ್ಟು. ಆ್ಯಂಡ್ ಅವೇನು ತುಂಬ ದೂರ ಇರಲಿಲ್ಲ, ಜಸ್ಟ್ ಸ್ವಲ್ಪ ದೂರದಲ್ಲಿ ಮಾತ್ರ ಈ ಥರ ಜಿಂಕೆಗಳ ಹಿಂಡನ್ನು ನೋಡಿದ್ವಿ ನಾವು. Yeah, baby. Yes, baby. Where is it? Cherry, so cute, right? Where is it? One small deer is there, so he thought that is a baby one, but not. It's like teenager. No, it's a baby one. Really? Yeah, it's a baby. ಸೊ ಜಿಂಕೆಗಳನ್ನೆಲ್ಲ ನೋಡಿದ್ಮೇಲೆ ನಾವು ವಾಪಸ್ ಹೋಗೋಬೇಕಾದ್ರೆ ಸುಮಾರು ದೂರ ಏನಿಲ್ಲ, ಎಲ್ಲರೂ ಫೋಟೋಗಳನ್ನು ತೆಗೆಸ್ಕೊಡ್ತಾ ಇದ್ವಿ. ಈ ರೋಡ್ ನೋಡ್ತಾ ಇರ್ಬೋದು, ಒಂಥರ ಕರ್ವಿಂಗು, ಎಲೆ ಉದುರಿರೋದು, ಮರಗಳು ಎಲ್ಲ ಸೀನ್ರಿ ಥರ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಸುಮಾರು ಫೋಟೋಗಳನ್ನ ತೊಗೊಂಡ್ವಿ. ಸೊ ನಾವು ಕೇಳಬೇಕಾ, ನಾವು ಲೇಡೀಸು ಫೋಟೋಗಳಿಗೆ ಯಾವಾಗಲೂ ಮುಂದಿರ್ತೀವಿ. ಹಾಗೆ One more time. 1, 2. Don't you want to go in? Hey, why did you copy me? ಹಾಗೆ ಬೇಗ ಕತ್ಲಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಜನ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಟೆಂಟ್ ಹಾಕ್ಕೊಂಡು, ಬಾಂಬ್ ಫೈರ್ ಹಾಕ್ಕೊಂಡು, ಸ್ಕ್ರೀನ್ ಹಾಕ್ಕೊಂಡು, ಪ್ರೊಜೆಕ್ಟರ್ ಹಾಕ್ಕೊಂಡು, ಲೈಟ್ಸ್ಗಳನ್ನು ಹಾಕ್ಕೊಂಡು, ಸೀರಿಯಲ್ ಲೈಟ್ಸ್ಗಳನ್ನು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಲೈಫ್ ಅನ್ನೋದು ಒಂದು 3 ದಿನದ ಸಂತೆ. ಸೊ ಪ್ರತಿದಿನ ಖುಷಿಯಾಗಿರಬೇಕು, ಪ್ರತಿದಿನ ಖುಷಿಯಿಂದ ಕಳಿಬೇಕು. ಏನಾದರೂ ಒಂದು ನಮ್ಮ ಮನಸ್ಸಿಗೆ ಖುಷಿ ಕೊಡುವಂಥದ್ದನ್ನು ಮಾಡಿದರೆ ನಾವು ಖುಷಿಯಾಗಿರ್ತೀವಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಇಷ್ಟಪಡೋರ ಜೊತೆ ಈ ಥರ ಬಾನ್ ಫೈರ್ ಹಾಕ್ಕೊಂಡು ಟೆಂಟಲ್ಲಿ ಅಷ್ಟು ತಣ್ಣನೆ ಗಾಳಿ, ಕತ್ಲೆ ರಾತ್ರಿ, ಆ್ಯಂಡ್ ಈ ಥರ ಒಂದು ಫಿಲ್ಮ್ ನೋಡಿಕೊಂಡು ರಾತ್ರಿ ಕಳೆಯೋದು ಎಷ್ಟು ಚೆನ್ನಾಗಿರುತ್ತಲ್ವ.
ಹಾಗೆ ಇಲ್ಲಿ ನಾನು ಸ್ಕೂಲಲ್ಲಿದ್ದೀನಿ. ಇದು ಬಂದು ನ್ಯಾಪ್ ಟೈಮು. ನ್ಯಾಪ್ ಟೈಮಲ್ಲಿ ನಾವು ಕ್ಲಾಸ್ ರೂಮಲ್ಲಿರುವಂತಹ ಲೈಟ್ಸ್ಗಳನ್ನು ಆಫ್ ಮಾಡಿರ್ತೀವಿ. ಯಾಕಂತಂದರೆ ಮಕ್ಕಳಿಗೆ ಡಿಸ್ಟರ್ಬ್ ಆಗಬಾರ್ದು, ಮಕ್ಕಳಿಗೆ ಚೆನ್ನಾಗಿ ನಿದ್ದೆ ಬರಲಿ ಅನ್ನೋ ಕಾರಣಕ್ಕೆ ನಾನು ನ್ಯಾಪ್ ಟೈಮಲ್ಲಿ ಥ್ಯಾಂಕ್ಸ್ ಗಿವಿಂಗಿಗೆ ಏನಾದರೂ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ಥ್ಯಾಂಕ್ಸ್ ಗಿವಿಂಗಿಗೆ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಟರ್ಕಿನ ಮಾಡ್ತಾರೆ, ಟರ್ಕಿ ಸ್ಪೆಷಲ್ಲು. ಸೊ ಹಾಗಾಗಿ ಮಕ್ಕಳಿಗೆ ಟರ್ಕಿದು ಹ್ಯಾಟ್ನ ಅಂದರೆ ಕ್ರೌನ್ ಥರ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ತಾ ಇದ್ದೀನಿ. ಏನಂತಂದರೆ ಒಂದು ಕಪ್ನ ತೊಗೊಂಡ್ಬಿಟ್ಟು ಈ ಥರ ರೌಂಡ್ ಅಂದರೆ ಕೆಳಗಡೆ ಚಿಕ್ಕದಿರುತ್ತೆ, ಮೇಲ್ಗಡೆ ದೊಡ್ಡದಿರುತ್ತಲ್ವ ಕಪ್ಪು. ಸೊ ಈ ಪಿಕ್ಚರ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ನಾನು ಕ್ರಾಫ್ಟ್ನ ಮಾಡ್ತಾ ಇದ್ದೀನಿ. ಸೊ ಮಕ್ಕಳ ಕೈಯೆಲ್ಲ ಈ ಥರ ಕನ್ಸ್ಟ್ರಕ್ಷನ್ ಪೇಪರ್ಸ್ ಅಂತ ಸಿಗ್ತವೆ, ಕಲರ್ಸು. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಇವಾಗ ಟರ್ಕಿನ ಮಕ್ಕಳ ಕೈಯಲ್ಲಿ ಜಸ್ಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಿದ್ದೀನಿ ಅಂತ ಹೇಳಿದರೆ ಈ ಬ್ರೌನ್ ಕಲರ್ ಕನ್ಸ್ಟ್ರಕ್ಷನ್ ಪೇಪರಲ್ಲಿ ನಾನು ಈ ಥರ ರೌಂಡ್ ಮಾರ್ಕ್ ಮಾಡಿಕೊಂಡೆ. ಸೊ ಎಷ್ಟು ಜನ ಮಕ್ಕಳು ಬಂದಿದ್ರಲ್ಲ ಅವತ್ತು ಸ್ವಲ್ಪ ಕಮ್ಮಿ ಜನ ಮಕ್ಕಳು ಬಂದಿದ್ರು. ಸೊ ಅಷ್ಟು ಪೀಸಸ್ಗಳನ್ನು ಕಟ್ ಮಾಡಿಕೊಂಡು ಹಾಗೆ ಫೆದರ್ಸಿಗೆ ನಾನು ಈ ಥರ ಕಲರ್ ಫೆದರ್ಸ್ಗಳನ್ನು ಮಾಡಿದೆ. ಒಂದೊಂದಿನೇ ಕಟ್ ಮಾಡಿದರೆ ತುಂಬ ಹೊತ್ತಾಗುತ್ತೆ. ಸೊ ಹಾಗಾಗಿ ಮರ್ಚಿ ಪೇಪರ್ನ ಕಟ್ ಮಾಡಿದೆ. ಒಂದು 8 ಪೇಪರ್ಗಳ ಫೆದರ್ಸ್ ಆಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳ ಕೈಯಲ್ಲಿ ಮಾಡಿಸಿದಂತಹ ಟರ್ಕಿಗಳು. ಎಸ್ ಗುಡ್ ಜಾಬ್. ಎಸ್ ರೈಟ್ ದೇರ್. ಗುಡ್ ಜಾಬ್. Now you can make eyes. Okay. Take it. Two dots, okay? ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಈ ಥರ ಕ್ರೌನ್ ಥರ ಟರ್ಕಿನ ಹಾಕ್ಕೊಂಡಿದ್ದಾರೆ. ಅದನ್ನು ಅವರು ತೊಗೊಂಡು ಹೋಗ್ತಾರೆ. ಸೊ ನಾನು ನಮ್ಮ ಕ್ಲಾಸ್ ರೂಮ್ನ ಒಂದು ರೌಂಡ್ ತೋರಿಸೋಣ ಅಂತ ಹೇಳ್ಬಿಟ್ಟು. ಸೊ ಇದು ಈ ಥರ ಇದೆ ನಮ್ಮ ಕ್ಲಾಸ್ ರೂಮು. ಹಾಗೆ ನಾವು ಮಧ್ಯಾಹ್ನದ ಊಟಕ್ಕೆ ಲಂಚ್ಗೆ ಸೆಟ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ಟೇಬಲ್ ಮೇಲೆ ಊಟ ಇದೆ. ಆ್ಯಂಡ್ ಇದು ಬಂದು ಕ್ಯಾಸಲ್ ಕಲರ್ಫುಲ್ ಆದಂಥ ಟೇಪಲ್ಲಿ ನಾನೇ ಮಾಡಿರೋವಂಥದ್ದು. ಇವತ್ತು ಥ್ಯಾಂಕ್ಸ್ ಗಿವಿಂಗ್ ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ನಮಗೆ ಕಪ್ ಕೇಕ್ ಕೊಟ್ಟಿದ್ದಾರೆ. ಹಾಗೆ ಸಮ್ ಶುಗರ್ ಕುಕೀಸ್ ಕೊಟ್ಟಿದ್ದಾರೆ. ಹಾಗೆ ಒಂದು ಈ ಥರ ಸ್ನ್ಯಾಕ್ಸ್ ಪ್ಯಾಕೆಟ್ಗಳು ಸುಮಾರು ಕೊಟ್ಟಿದ್ದಾರೆ. ಆ್ಯಂಡ್ ಸಮ್ ಚಾಕ್ಲೇಟ್ಸ್ ಇದೆಲ್ಲ ಚರಿಗೆ ಅಂತಾನೆ ಇಡ್ತಾ ಇದ್ದೀನಿ. ಶೀ ಜಸ್ಟ್ ಲವ್ಸ್ ಇಟ್. ಹಂಗೆ ಒಂದು ಕಸ್ಕೊಂಡ್ರು ಚಾಕ್ಲೇಟ್ನ, ಹಂಗೆ ಎತ್ತಿ ಎಳ್ಕೊಂಡ್ರು. ಚೆನ್ನಾಗಿರುತ್ತೆ ಚಾಕ್ಲೇಟ್ಸ್. So many things for the Thanksgiving. Asia, Africa, North and South America. ಏನವಲ್ಲ? They're the continent words. Continents, Continents, cities. Like we're North America. ನಾರ್ತ್ ಅಮೆರಿಕನ್ಸ್ ನಾವು. ನಾರ್ತ್ ಅಮೆರಿಕಾದಲ್ಲಿ ಇದೀವ ನಾವು. ಆಮೇಲೆ ಏಷ್ಯಾದಲ್ಲಿ ಏನಿದೆ? ಇಂಡಿಯಾ ಎಲ್ಲಿದೆ? ಏಷ್ಯಾ ಕಂದ. Asia, Africa, North and South America. That's the 4 continents. Let me do. Asia, Africa, North and South America. And 6 continents. ಚರಿ ಒಂದು ತುಂಬಾ ಸ್ಮಾರ್ಟ್ ಆಗ್ತಾ ಇದ್ದಾಳೆ. ಅವಳು ಇವಾಗ ಪ್ರತಿಯೊಂದನ್ನು ಅಕ್ಷರನ ಕೂಡಿಸ್ಕೊಂಡು ಓದೋದನ್ನು ಕಲಿತಾ ಇದ್ದಾಳೆ. ಆ್ಯಂಡ್ ಈ ಥರದನ್ನೆಲ್ಲ ಅಂದರೆ ನಾವು ಸುಮಾರು ಕಾಲೇಜ್ ಟೈಮಲ್ಲಿ ಇದ್ದಾಗ ಗೊತ್ತಾಗೋವಂಥದ್ದು ಅಥವಾ ಸ್ಕೂಲ್ ಟೈಮಲ್ಲಿ ಇದ್ದಾಗ ಅಂದರೆ ಹೈಸ್ಕೂಲಲ್ಲಿದ್ದಾಗ ಗೊತ್ತಾಗೋವಂಥದ್ದು ಅವಳಿಗೆ ಇವಾಗೇ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನಾನು ರಾತ್ರಿ ಊಟಕ್ಕೆ ತಿಳಿಯಾಗಿ ಬೇಳೆ ಸಾರನ್ನ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಸಿಂಪಲ್ ಬಟ್ ಸಖತ್ ಯಮ್ಮಿ ಇರುತ್ತೆ. ನಂಗೆ ತುಂಬಾ ಇಷ್ಟ. ಬೇಳೆ ತವ್ವೆಗೆ ಈ ಥರ ನಿಂಬೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನು ಸ್ವಲ್ಪ ನೀರಾಗಿ ಮಾಡಿದ್ದೆ. ಬಟ್ ನನ್ನ ಹಸ್ಬೆಂಡ್ ಚಪಾತಿ ಬೇಕು ಅನ್ಸೋದು, ಅನ್ನಕ್ಕಂತ ಮಾಡಿದ್ದು. ಬಟ್ ಅವರಿಗೆ ಮತ್ತೆ ಸಪ್ರೇಟಾಗಿ ಚಪಾತಿನ ಮಾಡಿಕೊಟ್ಟೆ. ಅವ್ರು ಅದರಲ್ಲೇ ತಿಂತಾ ಇದ್ದಾರೆ. ಆ್ಯಂಡ್
ರಜದ ಟೈಮು ನಮಗೆ 1 ವೀಕ್ ಫುಲ್ ಹಾಲಿಡೇ ಇತ್ತು, ಥ್ಯಾಂಕ್ಸ್ ಗಿವಿಂಗ್ ಹಾಲಿಡೇ ಅಂತ. ಸೊ ಹಾಲಿಡೇ ಟೈಮಲ್ಲಿ ಫುಲ್ ಮನೇನ ಡೀಪ್ ಕ್ಲೀನಿಂಗ್ ಮಾಡಿಬಿಟ್ಟೆ ನಾನು. ಲೈಕ್ ಪ್ರತಿಯೊಂದು ಮೂಲೆನೂ ನೀಟಾಗಿ ಕ್ಲೀನಾಗಿ ಆಗಬೇಕು ಅಂತ. ಸೊ ದೀಪಾವಳಿ ಹಬ್ಬಕ್ಕಂತೂ ಮಾಡಿದ್ದೆ. ಅದಾದಮೇಲೆ ನನಗೆ ಡೀಪ್ ಕ್ಲೀನಿಂಗ್ ಮಾಡೋಕ್ಕಾಗಿರಲಿಲ್ಲ. ಜಸ್ಟ್ ಮಾಮೂಲಿ ಪ್ರತಿ ವಾರ ಏನು ಕ್ಲೀನ್ ಮಾಡ್ಕೋತೀವಲ್ಲ ಅದನ್ನು ಮಾಡ್ತಾಯಿದ್ದೆ. ಬಟ್ ಒಂದು ವಾರ ಫ್ರೀ ಇತ್ತಲ್ವ, ಸೊ ಸ್ವಲ್ಪ ರೆಸ್ಟು ತೊಗೊಂಡು ಆರಾಮಾಗಿ ಕ್ಲೀನಿಂಗು ಆಯಿತು ಮನೇನ. ಸೊ ಸಿಂಕ್ ಆಗಿರಬಹುದು, ಸಿಂಕ್ನ ಅಂತೂ ನಾವು ಪ್ರತಿ ವಾರ ತೊಳಿತೀವಿ, ಬಟ್ ಕಸ ಹೊಡ್ಕೊಳ್ಳೋದು, ಆಮೇಲೆ ಬೆಡ್ಶೀಟ್ಗಳನ್ನೆಲ್ಲ ಒಗೆಯೋದು ಇದೆಲ್ಲ ಪ್ರತಿ ವಾರನೂ ಇರುತ್ತೆ. ಬಟ್ ಇನ್ನೂ ಡೀಪಾಗಿ ಕ್ಲೀನಿಂಗ್ ಗೊತ್ತಾಗುತ್ತಲ್ಲ ನಿಮ್ಗೆ, ಹಬ್ಬದಲ್ಲೆಲ್ಲ ಯಾವ ಥರ ಡೀಪ್ ಕ್ಲೀನಿಂಗ್ ಮಾಡ್ತೀರಲ್ಲ ಆ ಥರನೇ ನಾನು ರಜಾ ಇತ್ತು ಅಂತ ಮಾಡಿದ್ವಿ. ಸೊ ರಜಾ ಇತ್ತು ಅಂತ ರೆಸ್ಟು ಆಯಿತು, ಇದೂ ಕೆಲಸನೂ ಆಯಿತು. ಆ್ಯಂಡ್ ಬ್ಲ್ಯಾಕ್ ಫ್ರೈಡೇಗೆ ತುಂಬಾ ಆಫರ್ ಬಿಟ್ಟಿರ್ತಾರೆ. ಸೊ ಒಂದಿಷ್ಟು ಶಾಪಿಂಗ್ ಕೂಡ ಮಾಡಿದ್ದೀನಿ. ನೀವು ನೋಡಿರ್ಬೋದು, ರೀಸೆಂಟಾಗಿ ನಾನು ಆ್ಯನಿವರ್ಸರಿಗೂ ಕೂಡ ಶಾಪಿಂಗ್ ಮಾಡಿದ್ದೆ. ಆ್ಯಂಡ್ ಬ್ಲ್ಯಾಕ್ ಫ್ರೈಡೇಗೂ ಈ ಸತಿ ಒಂದಿಷ್ಟು ಜಾಸ್ತಿ ಇಲ್ಲ ಅಂತಂದ್ರೂ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ. ತೋರಿಸ್ತೀನಿ ನಿಮಗೆ ಏನೇನು ಶಾಪಿಂಗ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ, ಸ್ವಲ್ಪ ಇದೆ. ಸರಿ, ಸೊ ನಾವು ಮಾಲ್ಗೆ ಹೋಗಿದ್ವಿ. ಮಾಲಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಕ್ರಿಸ್ಮಸ್ ಟ್ರೀ, ಹಾಗೆ ಕೆಳಗಡೆ ಈ ಥರ ಎಲ್ಲ ಸ್ಕೇಟ್ ಮಾಡ್ತಾ ಇದ್ದಾರೆ. ಚರಿಗೆ ಸ್ಕೇಟಿಂಗ್ ಅಂದರೆ ತುಂಬಾ ಇಷ್ಟ ಆಗ್ತಾ ಇದೆ ಇವಾಗ. ಸೊ ಅವಳು ಅದನ್ನೇ ನೋಡ್ಕೊಂಡು ನಿಂತ್ಕೊಂಡಿದ್ಲು. ಆ್ಯಂಡ್ ಆಫರ್ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಫ್ರೈಡೇ ಅಥವಾ ಸೈಬರ್ ಮಂಡೇಗೆ ಆಫರ್ಸ್ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ವಿಕ್ಟೋರಿಯಾ ಸೀಕ್ರೆಟ್, ಹಾಗೆ ಮ್ಯಾಕ್, ಮತ್ತು ಮೇಸೀಸು, ಫಾರೆವರ್ 21 ಈ ಥರ ಎಲ್ಲ ಶಾಪ್ಗಳಿಗೆ ಹಂಗೆ ಹೋಗಿ ಒಂದಿಷ್ಟು ತೊಗೊಳೋದಿತ್ತು. ಸೊ ಅದನ್ನೆಲ್ಲ ತೊಗೊಳ್ತಾ ಇದ್ದೀವಿ. ಹಾಗೆಯೇ ಆ್ಯಪಲ್ ಸ್ಟೋರಿಗೂ ಹೋಗಿದ್ವಿ. ಸೊ ಫೋನ್ ತೊಗೊಳೋದಿತ್ತು, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಬೇಗನೆ ಹೋಗಿದ್ವಿ, ಅಂದರೆ ಇನ್ನೂ ಸ್ವಲ್ಪ ಯಾವ ಬಾಗಿಲು ತೆಗ್ದಿರಲಿಲ್ಲ. ಸೊ ಅಷ್ಟು ಬೇಗ ಹೋಗಿದ್ವಿ, ಯಾಕಂತಂದರೆ ತುಂಬ ರಶ್ ಆಗುತ್ತೆ, ಆಮೇಲೆ ನಮಗೆ ಪಾರ್ಕಿಂಗ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಹೋಗಿದ್ವಿ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು, ನಾವು ಆ್ಯಪಲ್ ಸ್ಟೋರ್ಗೆ ಹೋಗಿದ್ವಿ. ಸೊ ಇಲ್ಲಿ ಇದು ಬಂದುಬಿಟ್ಟು ಆ್ಯಪಲ್ 16 ಅಂದರೆ ಐಫೋನ್ 16 ನೋಡ್ತಾ ಇರ್ಬೋದು. ಕಲರ್ಸು ಅಂದರೆ ನಾವು ಆನ್ಲೈನಲ್ಲಿ ನೋಡಿದರೆ ಬಟ್ ಕಲರೆಲ್ಲ ಆ ಫೀಲ್ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇನ್ ಪರ್ಸನ್ ಹೋಗಿ ಅದನ್ನು ಮುಟ್ಟಿ ಮಾಡಿ ನೋಡಿದಾಗೆ ನಮಗೆ ಗೊತ್ತಾಗುವಂಥದ್ದು, ನಮಗೆ ಹ್ಯಾಂಡಿ ಇದೆನಾ ಅಥವಾ ಕಲರ್ ನಮ್ಗೆ ಇಷ್ಟ ಆಗತ್ತಾ ಏನು, ಅದನ್ನೆಲ್ಲ ನೋಡ್ತಾ ಇದ್ದೀನಿ. ನೋಡೋಣ ಒಳ್ಳೆ ಆಫರ್ ಏನಿದೆ ಅಂತೆಲ್ಲ ಕೇಳೋಕ್ಕೆ. ಆ ಆಫರ್ ಏನೂ ಇರಲಿಲ್ಲ ಹೇಳಬೇಕಂದ್ರೆ ಐಫೋನ್ಗೆ, ಅದರಲ್ಲೂ ಈಗ ಲಾಂಚ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಆಫರ್ ಏನೂ ಜಾಸ್ತಿ ಇರಲಿಲ್ಲ. ಬಟ್ ಕಲರ್ಸು ಮತ್ತು ಪ್ಯಾಟ್ರನ್ ಎಲ್ಲ ಹೇಗಿದೆ, ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ ಇದನ್ನೆಲ್ಲ ನೋಡಬಹುದು ಹೋಗ್ಬಿಟ್ಟು. ಆಮೇಲೆ ನಮ್ಗೆ ಏನಾದರೂ ಕ್ವೆಶನ್ಸ್ಗಳಿದ್ರೆ ಅಲ್ಲೇ ಕೇಳಬಹುದು. ಸೊ ಅಲ್ಲೇ ಅವ್ರು ಇರ್ತಾರೆ, ಅಸಿಸ್ಟ್ ಮಾಡ್ತಾರೆ ನಮಗೆ. ಇದು ಬಂದು ಕ್ಯಾಮರಾಗೆ ಒಂದು ಬಟನ್ನ ಕೊಟ್ಟಿದ್ದಾರೆ ಸೈಡಲ್ಲಿ. ಸೊ ಅದು ಹೊಸ ಫೀಚರು ಈ ಐಫೋನ್ 16ಅಲ್ಲಿ, ನಿಮಗೆಲ್ಲ ಗೊತ್ತಿರಬಹುದು. ಈ ಥರನೇ ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಫೀಚರ್ನ ಆ್ಯಡ್ ಮಾಡಿದ್ದಾರೆ ಹೊಸ 16ಅಲ್ಲಿ. ಸೊ ಅದೊಂದೇ ಅನಿಸುತ್ತೆ ನನಗೆ ಡಿಫ್ರೆಂಟ್ ಆಗಿದೆ ಅಂತ ಅನಿಸಿದ್ದು. 15ಗೂ 16ಗೂ ಜಾಸ್ತಿ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಇದು ಬಂದು ಪ್ಲೇ ಏರಿಯಾ. ಚರಿಗೆ
ಅವಳನ್ನ ಶಾಪಿಂಗ್ ಮಮ್ಮಿ ನನಗೆ ಬೋರ್ ಆಯಿತು ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಮಾಲಲ್ಲೇ ಒಂದು ಮಕ್ಕಳಿಗೆ ಆಡ್ಸೋಕ್ಕೆ ಅಂತ ಒಂದು ಪ್ಲೇ ಏರಿಯಾನ ಮಾಡಿದ್ದಾರೆ. ಸೊ ಅಲ್ಲಿ ಕರ್ಕೊಂಡೋಗಿ ಚರಿನ ಬಿಟ್ವಿ. ಅವಳು ಫುಲ್ ಕೇಳ್ತಿರೋ ಮಕ್ಕಳು ಎಲ್ಲ ಆಟ ಆಡ್ತಾಯಿದ್ರು. ಸೊ ಅವಳು ಅಲ್ಲಿಂದ ಬರೋಕ್ಕೆ ರೆಡಿ ಇರಲಿಲ್ಲ. ಓಕೆ ಎಷ್ಟೊತ್ತಾದರೂ ಆಟ ಆಡು ಅಂತ ನಾನು ಸುಮ್ಮನೆ ಕುತ್ಕೊಂಡಿದ್ವಿ. ನಮಗೂ ನಡೆದು ಸಾಕಾಗಿತ್ತು. ಸೊ ಹಾಗಾಗಿ ಇಲ್ಲಿ ನಾನು ಮ್ಯಾಕಲ್ಲಿ ಒಂದಿಷ್ಟು ಪ್ರಾಡಕ್ಟ್ಸ್ನ ತೊಗೊಂಡಿದ್ದೆ. ಮ್ಯಾಕಲ್ಲಿ 40% ಆಫರ್ ಇತ್ತು. ಸೊ ಒಳ್ಳೆ ಡೀಲ್ ಸಿಕ್ತು ನನಗೆ. ಒಂದೊಂದು ಕನ್ಸೀಲರು ನಾನು ಯೂಸ್ ಮಾಡುವಂಥ ಕನ್ಸೀಲರ್, ಮ್ಯಾಕ್ ಕನ್ಸೀಲರ್ ಪ್ರೋ ಲಾಂಗ್ ವೇರ್ ಕನ್ಸೀಲರು, ಮತ್ತು ಇದು ಮ್ಯಾಕ್ದು ಲಿಪ್ ಗ್ಲಾಸ್ ಅಂತ ಹೇಳಿಬಿಟ್ಟು ಲಿಪ್ ಗ್ಲಾಸ್. ಇದು ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಲಾಂಗ್ ವೇರ್ ಆಗಿ ಇರುತ್ತೆ ಮತ್ತು ಲಿಪ್ಸು ತುಂಬ ಗ್ಲಾಸಿ ಆಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ಅದೊಂದು ತೊಗೊಂಡೆ. ಹಾಗೆ ಇನ್ನೊಂದು ಲಿಪ್ ಲೈನರು ಮತ್ತು ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ. ಹಾಗೆ ಇದು ಬಂದು iPhone 15. ಸೊ ಅದನ್ನು ಕೂಡ ನೋಡ್ತಾ ಇದ್ದೀವಿ, ಅಂದರೆ ಕಂಪೇರ್ ಮಾಡೋಕ್ಕೆ. ಸೊ iPhone 14 ಇತ್ತು, 15 ಇತ್ತು, 16 ಇತ್ತು, 16 Pro, 16 Plus ಈ ಥರ ಏನೇನೋ ಇತ್ತು, ನಂಗೆ ಗೊತ್ತಿಲ್ಲ. ಸೊ ಒಂದು ಫೋನನ್ನು ನಾವು ತೊಗೊಂಡ್ವಿ. ಯಾವ ಫೋನ್ ತೊಗೊಂಡ್ವಿ ಏನು ಅಂತೆಲ್ಲ ನಿಮಗೆ ತೋರಿಸ್ತೀನಿ, ಹೇಳ್ತೀನಿ. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.